ಹಾಯ್ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಟೆಕ್ಸ್ಟ್ನ ಲೋಯರ್ ಟು ಅಪ್ಪರ್, ಅಪ್ಪರ್ ಟು ಲೋಯರ್ ಆ್ಯಂಡ್ ಪ್ರಾಪರ್ ಕೇಸಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡಿ ಗೆಳೆಯರೆ, ನಾನು ಇಲ್ಲೊಂದು ಡೇಟಾ ಶೀಟ್ ಕ್ರಿಯೇಟ್ ಮಾಡಿದ್ದೀನಿ. ಈ ಡೇಟಾ ಶೀಟಲ್ಲಿ ನಿಮ್ಗೆ ಕಾಣ್ತಾ ಇದೆ ಲೋಯರ್ ಟು ಅಪ್ಪರ್ ಅಂತ ಒಂದು ಡೇಟಾ ಇದೆ, ಅಪ್ಪರ್ ಟು ಲೋಯರ್ ಅಂತ ಒಂದು ಡೇಟಾ ಇದೆ, ಆ್ಯಂಡ್ ಪ್ರಾಪರ್ ಕೇಸಲ್ಲಿ ಒಂದು ಡೇಟಾನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ನಾನು ಈಗ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ಸೊ ಜಸ್ಟ್ ಡಿಲೀಟ್ ಮಾಡ್ತೀನಿ. ನಾನು ಅಪ್ಪರ್ ಕೇಸ್ ಕನ್ವರ್ಟ್ ಮಾಡಿರೋದು ಇದೆ. ಈ ಡೇಟಾದಲ್ಲಿ ನಿಮ್ಗೆ ಕಾಣ್ತಾ ಇದೆ, ಇಲ್ಲಿ ಹೈಲೈಟ್ ಮಾಡಿರುವಂಥ ಟೆಕ್ಸ್ಟ್ ಎಲ್ಲ ಬಂದು ಲೋಯರ್ ಕೇಸಲ್ಲಿದೆ. ಇದನ್ನು ನಾವು ಅಪ್ಪರ್ ಕೇಸಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಈಗ ತಿಳ್ಕೊಳ್ಳೋಣ. ಇದರಲ್ಲಿ ನಮಗೆ ಟೂ ವೇದಲ್ಲಿ ನಾವು ಇದನ್ನು ಮಾಡ್ಬೋದು. ಈಗ ಮೊದಲನೇ ವೇ ಬಂದು ಈಕ್ವಲ್ ಟು ಡೈರೆಕ್ಟಾಗಿ ಫಾರ್ಮುಲಾ ಟೈಪ್ ಮಾಡೋದು. ಅಪ್ಪರ್ ಅಂತ ಟೈಪ್ ಮಾಡಿ ನಿಮಗೆ ಯಾವ ಟೆಕ್ಸ್ಟು ಅಪ್ಪರ್ ಕೇಸಲ್ಲಿ ಕನ್ವರ್ಟ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಎಂಟ್ರಿ ಮಾಡಬೇಕು. ಹಾಗೆ ಇನ್ನೊಂದು ವೇದಲ್ಲಿ ನಾವು ಮಾಡ್ಬೋದು. ಜಸ್ಟ್ ಸೆಲ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಆನ್ ಫಾರ್ಮುಲಾಸ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ನೀವು ಸರ್ಚ್ ಮಾಡಬೇಕು. ಸೊ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ, ಇಲ್ಲಿ ಅಪ್ಪರ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೀವು ಅಪ್ಪರ್ನ ಕ್ಲಿಕ್ ಮಾಡಬೇಕು. ಸೊ ಈ ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ಟೆಕ್ಸ್ಟ್ ಬಾಕ್ಸ್ ಅಂತ ಓಪನ್ ಆಗುತ್ತೆ. ಆ ಟೆಕ್ಸ್ಟ್ ಬಾಕ್ಸಲ್ಲಿ ನಿಮ್ಗೆ ಯಾವ ಒಂದು ಡೇಟಾ ಅಪ್ಪರ್ ಕೇಸಿಗೆ ಕನ್ವರ್ಟ್ ಆಗಬೇಕಲ್ಲ, ಸೊ ಆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದರೆ ಸೊ ಅದು ನಿಮಗೆ ಲೋಯರಿಂದ ಅಪ್ಪರ್ ಕೇಸಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಇದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಡ್ರ್ಯಾಗ್ ಡೌನ್ ಮಾಡಿದರೆ ಇಲ್ಲಿರುವಂಥ ಟೆಕ್ಸ್ಟ್ ಎಲ್ಲ ಬಂದು ಅಪ್ಪರ್ ಅಂದರೆ ಲೋಯರ್ ಕೇಸಲ್ಲಿ ಇರುವಂಥ ಟೆಕ್ಸ್ಟ್ ಎಲ್ಲ ಬಂದು ಅಪ್ಪರ್ ಕೇಸಲ್ಲಿ ಕನ್ವರ್ಟ್ ಆಗುತ್ತೆ. ಹಾಗೆ ಅಪ್ಪರ್ ಟು ಲೋಯರ್ ಕೇಸಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಾವು ವಿಡಿಯೋದಲ್ಲಿ ನೋಡೋಣ. ಇದು ಸೇಮ್ ಹಾಗೆ ಡೈರೆಕ್ಟಾಗಿನೂ ಮಾಡ್ಬೋದು ಮತ್ತು ಫಾರ್ಮುಲಾ ಬಾರಲ್ಲಿ ಹೋಗಿ ನಾವು ಮಾಡ್ಬೋದು. ಲೋಯರ್ ಅಂತ ಸೆಲೆಕ್ಟ್ ಮಾಡಿ ಈಕ್ವಲ್ ಟು ಹೊಡೆದು ಲೋಯರ್ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಬೇಕು. ನಿಮ್ಗೆ ಯಾವ ಟೆಕ್ಸ್ಟು ಲೋಯರ್ ಕೇಸಲ್ಲಿ ಬೇಕಲ್ವಾ, ಸೊ ಆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ಸೊ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ, ಈ ಟೆಕ್ಸ್ಟ್ನ ನಾವು ಈಗ ಇದು ಅಪ್ಪರ್ ಕೇಸಲ್ಲಿರುವಂಥ ಟೆಕ್ಸ್ಟ್ನ ನಾವು ಲೋಯರ್ ಕೇಸಲ್ಲೇ ಕನ್ವರ್ಟ್ ಮಾಡಿದ್ವಿ. ಹಾಗೆ ಜಸ್ಟ್ ಇದು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಡೌನ್ ಮಾಡಿದ್ರೆ ಆಗುತ್ತೆ. ಹಾಗೆ ನಾನು ನಿಮ್ಗೆ ಹೇಳಿದೆ, ಇನ್ನೊಂದು ಮೆಥಡನ್ನು ಹೇಳಿದೆ ನಾನು ನಿಮಗೆ, ಏನಂದರೆ ಫಾರ್ಮುಲಾ ಬಾರ್ ಕ್ಲಿಕ್ ಮಾಡಬೇಕು, ಟೆಕ್ಸ್ಟ್ ಅಂತ ಆಪ್ಷನ್ಗೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ನಿಮಗೆ ಲೋಯರ್ ಅಂತ ಆಪ್ಷನ್ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಒಂದು ಟೆಕ್ಸ್ಟ್ ಬಾಕ್ಸ್ ಓಪನ್ ಆಗುತ್ತೆ. ಆ ಟೆಕ್ಸ್ಟ್ ಬಾಕ್ಸಲ್ಲಿ ನಿಮಗೆ ಬೇಕಾದಂಥ ಡೇಟಾನ ನೀವು ಸೆಲೆಕ್ಟ್ ಮಾಡಬೇಕು. ಅಂದರೆ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದೆ. ಸೊ ನಿಮಗೆ ಈ ಏನಾಯಿತು, ಅಪ್ಪರ್ ಕೇಸಲ್ಲಿರೋದು ನಮಗೆ ಲೋಯರ್ ಕೇಸಲ್ಲಿ ಕನ್ವರ್ಟ್ ಆಗುತ್ತೆ. ಹಾಗೆ ಬೇರೆ ನಿಮಗೆ ಇನ್ನೊಂದು ಒನ್ ಮೋರ್ ಎಕ್ಸಾಂಪಲ್, ಪ್ರಾಪರ್ ಕೇಸ್. ಪ್ರಾಪರ್ ಕೇಸಲ್ಲಿ ಹೇಗೆ ಅಂದರೆ ಒಂದು ನೇಮು ಅಂದರೆ ಪ್ಲೇಸ್ ಇರ್ಬೋದು ಅಥವಾ ಪರ್ಸನ್ ನೇಮ್ ಇರ್ಬೋದು. ಫಸ್ಟ್ ಲೆಟರ್ ನಮ್ಗೆ ಯಾವಾಗಲೂ ಅಪ್ಪರ್ ಕೇಸಲ್ಲಿ ಇರುತ್ತೆ, ಅದರ ಆಲ್ ಲೆಟರ್ಸು ನಮಗೆ ಲೋಯರ್ ಕೇಸಲ್ಲೇ ಬರುತ್ತೆ. ಸೊ ಇವಾಗ ನೋಡಿ ಇಲ್ಲಿರುವಂಥ ಎಲ್ಲ ಡೇಟಾ ಬಂದು ನಮಗೆ ಇವಾಗ ಏನಾಗಿದೆ ಅಂದರೆ ಲೋಯರ್ ಕೇಸಲ್ಲಿದೆ. ಸೊ ಹಾಗೆ ನಾನು ನಿಮ್ಗೆ ಇಲ್ಲೊಂದು ಚೇಂಜ್ ಮಾಡಿ ತೋರಿಸ್ತೀನಿ ಒಂದು ಎಕ್ಸಾಂಪಲ್ಲು. ಓಕೆ, ಓಕೆ ನಿಮ್ಗೆ ಇಲ್ಲಿ ವಿಡಿಯೋ ಕಾಣ್ತಾ ಇದೆ. ಸೊ ಹಾಗೆ ಇಲ್ಲಿ ನಿಮಗೆ 3 ಡೇಟಾ ಬಂದು ನಮಗೆ 3 ಟೆಕ್ಸ್ಟ್ ಬಂದು ನಮಗೆ ಲೋಯರ್ ಕೇಸಲ್ಲಿದೆ ಮತ್ತು 2 ಟೆಕ್ಸ್ಟ್ ಬಂದು ನಿಮಗೆ ಅಪ್ಪರ್ ಕೇಸಲ್ಲಿದೆ. ಇದನ್ನು ನಾವು ಹೇಗೆ ಪ್ರಾಪರ್ ವೇದಲ್ಲಿ ಕನ್ವರ್ಟ್ ಮಾಡೋದು ನಿಮ್ಗೆ ಆಲ್ರೆಡಿ ಹೇಳಿದೆ, ಪ್ರಾಪರ್ ಕೇಸ್ ಅಂದರೆ ಏನು ಅಂತ. ಸೊ ಈಕ್ವಲ್ ಟು ಜಸ್ಟ್ ಟೈಪ್ ಮಾಡಿ ಪ್ರಾಪರ್ ಅಂತ. ಸೊ ಇಲ್ಲಿ ನೋಡಿ ನಿಮಗೆ ಪ್ರಾಪರ್ ಅಂತ ಬಂತು. ಇದು ಬಂದಮೇಲೆ ನಿಮಗೆ ಯಾವ ಟೆಕ್ಸ್ಟು ಪ್ರಾಪರ್ ವೇದಲ್ಲಿ ಬೇಕು ಆ ಟೆಕ್ಸ್ಟ್ನ ಜಸ್ಟ್ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ಸೊ ನಿಮಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತದೆ ನೋಡಿ. ಇಲ್ಲಿ ಫಸ್ಟ್ ಲೆಟರು ನಮಗೆ ಕ್ಯಾಪಿಟಲಲ್ಲಿದೆ ಅಂದರೆ ಅಪ್ಪರ್ ಕೇಸಲ್ಲಿದೆ, ಅದರ ಆಲ ನಮಗೆ ಸ್ಮಾಲರ್ ಅಂದರೆ ಲೋಯರ್ ಕೇಸಲ್ಲಿ ಇದೆ. ಹಾಗೆ ಜಸ್ಟ್ ನೀವು ಕ್ಲಿಕ್ ಮಾಡಿ ಓಕೆ ಡ್ರ್ಯಾಗ್ ಡೌನ್ ಮಾಡಿದರೆ ನಿಮಗೆ ಏನಾಗುತ್ತೆ, ಇದು ಏನಾಗುತ್ತೆ ಕನ್ವರ್ಟ್ ಆಗುತ್ತೆ. ಇಲ್ಲಿಂದ ಲೋಯರ್ ಕೇಸ್ ಟು ಪ್ರಾಪರ್ ಕೇಸ್ ಆಗುತ್ತೆ. ಹಾಗೆ ಇಲ್ಲಿ ನೋಡಿ ಈ ಡೇಟಾ ಬುಕ್ಕು ಇದು ಬಂದು ಫುಲ್ ಅಪ್ಪರ್ ಕೇಸಲ್ಲಿದೆ, ಬಟ್ ಇದು ಏನಾಯಿತು ನಿಮಗೆ ಪ್ರಾಪರ್ ಕೇಸಲ್ಲಿ ಕನ್ವರ್ಟ್ ಆಯಿತು. ಫಸ್ಟ್ ಲೆಟರ್ ಅಂದರೆ ಬಿ, ಇದೇನಾಯಿತು ನಿಮಗೆ ಯಾವಾಗಲೂ ಕ್ಯಾಪಿಟಲ್ ಆಗಿರುತ್ತೆ, ಫರ್ದರ್ ಎಲ್ಲ ಸ್ಮಾಲಲ್ಲಿ ಇರ್ತದೆ, ಲೋಯರ್ ಕೇಸಲ್ಲಿ ಇರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು
ಮರಿಬೇಡಿ. ಥ್ಯಾಂಕ್ ಯು.